ಎಷ್ಟು ಬಜೆಟ್ ಕೊಟ್ಟಿದ್ದೀವಿ, ಎಷ್ಟು ಹಣ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಅಸಹಕಾರ ಮಾಡ್ತದೆ ಅನ್ನೋದ್ರ ಬಗ್ಗೆನೂ ಮಾತನಾಡಿದ್ದೇವೆ. ಮತ್ತು ಅದರ ಬಗ್ಗೆ ಮತ್ತು ಪ್ರಮುಖವಾಗಿ ಇವತ್ತೇನು ಉತ್ತರ ಕರ್ನಾಟಕದ ಚರ್ಚೆ ನಡೀತಿದೆ ಅದರಲ್ಲಿ ಎಲ್ಲ ಶಾಸಕರು ಭಾಗವಹಿಸಬೇಕು, ಮಾಹಿತಿ ಇರುವಂಥ ಇವರು ಎಲ್ಲರೂ ಸರಿಯಾಗಿ ಮಾತನಾಡಬೇಕು ಕೇಂದ್ರ ಸರ್ಕಾರದ ಅಸಹಕಾರದ ಬಗ್ಗೆ. ಈಗ ನೋಡಿ, ಈಗ ಮಳೆ ಈ ವರ್ಷ ಜಾಸ್ತಿ ಆಗಿ ಫ್ಲಡ್ ಬಂದಿದೆ, ರೈತರಿಗೆ ನುಕ್ಸಾನ್ ಆಗಿದೆ, ಸರ್ಕಾರದ ಬಿಲ್ಡಿಂಗು ಭಾಳ ತೊಂದರೆ ಆಗಿದೆ. ಇವಕ್ಕೆಲ್ಲ ಹೆಚ್ಚಿನ ಹಣ ಕೊಡಬೇಕು, ಅದ್ರ ಬಗ್ಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ, ಕೊಟ್ಟಿಲ್ಲ, ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ದಾರೆ. ನೀರಾವರಿ ವಿಚಾರದಲ್ಲಿ ಮಾತನಾಡಿ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರವನ್ನು ನಾನು ಕೂಡ ಅಸೆಂಬ್ಲಿಯಲ್ಲಿ ಬಹುತೇಕ ಫ್ರೈಡೇ ಮಾರ್ನಿಂಗ್ ನಾನು ಮಾತಾಡ್ತೇನೆ ವಿತ್ ಫೈನಾನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಫಿಗರ್ಸ್, ಎವ್ರಿಥಿಂಗ್. ಆಮೇಲೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಯಾರೂ ವಿರೋಧ ಮಾಡಿಲ್ಲ, ಭಾಳ ತಪ್ಪು ಮಾಹಿತಿ ಬರ್ತದೆ. ಗ್ಯಾರಂಟಿ ಸ್ಕೀಮ್ನಿಂದ ಹಣ ಹೆಚ್ಚು ಹೋಗ್ತದೆ, ಅಭಿವೃದ್ಧಿ ಕಡಿಮೆ ಆಗ್ತದೆ. ರಾಂಗ್, ದಟ್ ಇಸ್ ಎ ರಾಂಗ್ ಮೆಸೇಜ್. ಗ್ಯಾರಂಟಿ ಸ್ಕೀಮ್ನಿಂದ ನಮಗೆ ಹಣ ಅಲ್ಲ, ಟೋಟಲ್ ಸಬ್ಸಿಡಿ ಇಟ್ ಸೆಲ್ಫ್ ಈಸ್ 1,02,000 crores. ಎಲ್ಲರೂ ಗ್ಯಾರಂಟಿ 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 ಅಂತೀರಿ. ಗ್ಯಾರಂಟಿ ಕೊಡ್ತಾ ಇರೋದು ಬರೀ 52,000 ಸಬ್ಸಿಡಿ. ಈಗ ಉದಾಹರಣೆಗೆ ರೈತರ ಪಂಪ್ಸೆಟ್ಗೆ ಎಲೆಕ್ಟ್ರಿಸಿಟಿ 18,000 ಕೋಟಿ ಕೊಡ್ತೇವೆ. ಈ ವೃದ್ಧಾಪ್ಯ ವೇತನ, ಗರ್ಭಿಣಿ ಸ್ತ್ರೀಯರ ಭತ್ಯ ಅವೆಲ್ಲ ಇದಾವಲ್ಲ, ಅಂಗವಿಕಲರ ವೇತನ 11,000 ಕೋಟಿ ಕೊಡ್ತೇವೆ ಅದಕ್ಕೆ. ಆಮೇಲೆ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ, ಶೂ, ಹಾಲು, ಬಾಳೆಹಣ್ಣು, ಆಮೇಲೆ ಕೋಳಿ ತತ್ತಿ ಅವೆಲ್ಲ ಕೊಡ್ತೀವಲ್ಲ, ಅವೆಲ್ಲ ಸೇರ್ಕೊಂಡ್ರೆ 50,000 ಕೋಟಿ ಹೋಗುತ್ತೆ. 1,02,000 ಕೋಟಿ ನಮ್ಮ ಸರ್ಕಾರ ಜನರಿಗೆ ನೇರವಾಗಿ ಕೊಡ್ತೇವೆ. ಇಟ್ಸ್ ಎ ವೆರಿ ವೆರಿ ಮೇಜರ್ ಅಮೌಂಟ್. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಬರೀ ಗ್ಯಾರಂಟಿ ಗ್ಯಾರಂಟಿ ಇಟ್ಕೊಳ್ಳಿ. ಅಪಾರ್ಟ್ ಫ್ರಮ್ ದ ಗ್ಯಾರಂಟಿ ವಿ ಹ್ಯಾವ್ ಮೋರ್ ಮನಿ. ಅದಕ್ಕೆ ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಒಂದು ಜನಪರವಾದಂಥ ಜನರಿಗೆ ಇವತ್ತು ಸಾಕಷ್ಟು ನೇರವಾದಂಥ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಹಣದ ಕೊರತೆ ಇಲ್ಲ. ಆದರೆ ಒಂದು ಐ ರಿಕ್ವೆಸ್ಟ್, ತಿಮ್ಮಾಪುರ್ ಒಂದು ನಿಮಿಷ, ನಿನ್ನೆ ಮಾತಾಡ್ತಾ ಇದ್ದೀನಿ, ನಿನ್ನೆ ಮಾತಾಡ್ತೀನಿ ಬಾಯ್. ಯಾಕೆ ಕರೆದೆ ತಿಮ್ಮಾಪುರ್ನ ಅಂತ ಹೇಳ್ತೇನೆ. ಅವ್ರ ಮಂತ್ರಿ, ನಾನು ಇದ್ರೇನೆ. ಐ ಮಸ್ಟ್ ಕಾಂಪ್ಲಿಮೆಂಟ್ ಹಿಮ್. ಅವ್ರಿಗೆ ಕಾಂಪ್ಲಿಮೆಂಟ್ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳ್ತೇನೆ. ನೋಡಿ, ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ. ಏನಾಗಿದೆ, ಅಪಪ್ರಚಾರವನ್ನು BJP ಅವರು ಮಾಡ್ತಾ ಇದ್ದಾರೆ. ಇವತ್ತು ತೆರಿಗೆ ಸಂಗ್ರಹ ನಾವು ಎಕ್ಸೈಸ್ನಿಂದ 40,000 ಕೋಟಿ ಇಟ್ಟಿದ್ವಿ ಸಾರಿ ಮಾಡಬೇಕಂತ. ಆದರೆ ನಾವು 42.5ರಿಂದ 43,000 ಕೋಟಿ ತಲುಪ್ತಾ ಇದ್ದೇವೆ ಟ್ಯಾಕ್ಸ್ ಕಲೆಕ್ಷನ್. ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ಹಿಮ್. ದ ಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿಗಳು. ಅದೇ ಥರ GSTನಲ್ಲೂ ನಾವು ಹಣ ಸಾಕಷ್ಟು ಬರ್ತಾ ಇತ್ತು. ಕೇಂದ್ರ ಸರ್ಕಾರ GST ಏಕ್ದಮ್ ಕಮ್ಮಿ ಮಾಡಿಬಿಟ್ರು. ಸರಿ, ಮಾಡಿದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ. ಆದರೆ ಮಧ್ಯದಲ್ಲಿ ಇದರಲ್ಲಿ ಮಧ್ಯದಲ್ಲಿ ಮಾಡಿಬಿಟ್ರೆ ತ್ರಾಸಾಗ್ತದೆ. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಯಾವ ಥರ ನಾವು ಕಾಮಗಾರಿಗಳಿಗೆ ಏನು ಕೊಡಬೇಕು ಅಂತ ಮಾಡ್ತೇವೆ. ಆದರೆ ಇನ್ನೊಂದು, ದಯವಿಟ್ಟು ನಾನು ಪ್ರಶ್ನೆಯವ್ರಿಗೆಲ್ಲ ಹೇಳ್ತೇನೆ, ಇವತ್ತು ತೊಂದರೆ ಆಗಿರೋದು ಗ್ಯಾರಂಟಿಯಿಂದ ಅಲ್ಲ. BJPಯವರು 2023ರಲ್ಲಿ ಅಧಿಕಾರವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹೊಸ ಸರ್ಕಾರ ಬಂದಾಗ 2,47,000 ಕೋಟಿ ರೂಪಾಯಿಗಳ ಕಾಮಗಾರಿ ಟೆಂಡರ್ ಕರೆದುಬಿಟ್ರು. ಇದನ್ನ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. 2,47,000 ಕೋಟಿ ಟೆಂಡರ್ ಕರೆದು ಹೋಗಿಬಿಟ್ರು. ಈಗ ಪೇಮೆಂಟ್ ಮಾಡ್ತಾ ಇರೋರು ನಾವು. ಅದು ನಮಗೆ ಬರ್ಡನ್ ಆಗಿದೆ ಹೊರತು ಗ್ಯಾರಂಟಿ ಅಲ್ಲ. ಗ್ಯಾರಂಟಿ ನಿಲ್ಲೋದಿಲ್ಲ. ನಮ್ಮದು ಸಿದ್ದರಾಮಯ್ಯ ಅವರು ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರೆ, ಒಳ್ಳೆಯ ಹಣಕಾಸು ಮಂತ್ರಿಗಳಿದ್ದಾರೆ. ನಾನು ಆರ್ಥಿಕ ಸಲಹೆಗಾರ ಇದ್ದೇನೆ, ನನಗೆಲ್ಲ ಗೊತ್ತಿದೆ. ಈ ವರ್ಷ 4,09,000 ಕೋಟಿ ಬಜೆಟ್ ಕೊಟ್ಟಿದ್ದೇವೆ. ಬಹುತೇಕ ಮುಂದಿನ ಸಾರಿ 430 ಕೊಡ್ತೇವೆ. 4,30,000 ಕೋಟಿ ಕೊಡ್ತೇವೆ. ಬಜೆಟ್ ಪ್ರಿಪೇರ್ ಮಾಡ್ತೇವೆ. ಒಳ್ಳೆಯ ಸರ್ಕಾರ ಇನ್ನು 2.5 ವರ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತೇವೆ.